ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 8ನೇ ಅಧ್ಯಾಯ 15ನೆಯ ಶ್ಲೋಕ. ಮಾಮುತ್ಪೇತ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಿಂ. ಯಾರು ನನ್ನನ್ನು ಹೊಂದಿರುತ್ತಾರೆಯೋ, ನನ್ನ ಪರಮಧಾಮವನ್ನು ಯಾರು ಪಡೆದಿರುತ್ತಾರೆಯೋ ಅವರು ದುಃಖಕರವಾಗಿರುವಂಥದ್ದು, ಅಶಾಶ್ವತವಾಗಿರುವಂಥದ್ದು ಈ ಪ್ರಪಂಚವನ್ನು ಮತ್ತೆ ಅವರು ಪಡೆಯುವುದಿಲ್ಲ. ಮತ್ತೆ ಅವರು ಪುನರ್ಜನ್ಮವನ್ನು ಹೊಂದುವುದಿಲ್ಲ ಎಂದು ಅರ್ಥ. ಜನ್ಮರಾಹಿತ್ಯವಾಗಿರ್ತಕ್ಕಂಥ, ದುಃಖರಾಹಿತ್ಯವಾಗಿರ್ತಕ್ಕಂಥ, ದ್ವಂದ್ವರಾಹಿತ್ಯವಾಗಿರ್ತಕ್ಕಂಥ ಮತ್ತು ಎಲ್ಲ ಪ್ರತಿಬಂಧಕಗಳಿಂದ ರಹಿತವಾಗಿರತಕ್ಕಂಥ ಆನಂದ ಸುಖವನ್ನು ಅವರು ಅನುಭವಿಸುತ್ತಾರೆ. ನನ್ನ ಪರಮಧಾಮವನ್ನು ಅವರು ಪಡೆಯುತ್ತಾರೆ, ಮೋಕ್ಷಗತಿಯನ್ನು ಹೊಂದುತ್ತಾರೆ. ಕಾರಣ ಅವರು ನನ್ನನ್ನು ತಿಳಿದಿದ್ದಾರೆ, ನನ್ನನ್ನು ಅರ್ಥ ಮಾಡಿಕೊಂಡಿದ್ದಾರೆ. ನನ್ನ ಸ್ವರೂಪವನ್ನಾಯಿತು, ನನ್ನ ಆಸ್ತಿಯನ್ನಾಯಿತು, ನನ್ನ ಧಾಮವನ್ನಾಯಿತು ಅವರು ತಿಳಿದುಕೊಂಡಿದ್ದಾರೆ. ಆದ್ದರಿಂದ ಅವರು ಮತ್ತೆ ಈ ಪುನರ್ಜನ್ಮವನ್ನು ಇತರೆಯವರು ಹೊಂದೋದಿಲ್ಲ. ಇರುವೆ ಮೊದಲು ಮಾಡಿಕೊಂಡು 84 ಲಕ್ಷ ಜೀವರಾಶಿಗಳು ಹುಟ್ಟುತ್ತವೆ, ಸಾಯುತ್ತವೆ, ದುಃಖಗಳನ್ನು ಅನುಭವಿಸುತ್ತವೆ. ಕಾರಣ ಏನಂತಂದರೆ, ಆ ಎಲ್ಲ ಜೀವಿಗಳಿಗೆ ನನ್ನ ಸುಖದ ಅನುಭವ ಆಗಿಲ್ಲ, ನನ್ನ ಸ್ವರೂಪದ ಅನುಭವ ಆಗಿಲ್ಲ, ನಾನು ಯಾರು ಅಂತ ಗೊತ್ತಾಗಿಲ್ಲ. ಆದ್ದರಿಂದ ಆ ಎಲ್ಲ ಜೀವಿಗಳು ಈ ರೀತಿಯಾಗಿರ್ತಕ್ಕಂಥ ದುಃಖವನ್ನು ಅನುಭವಿಸುತ್ತವೆ. ಅದಕ್ಕೆ ಈ ಥರ ದುಃಖವು ಬರಬಾರದು ಅಂತಾದರೆ ಅವರು ನನ್ನನ್ನು ಸೇರಬೇಕಾಗುತ್ತದೆ, ನನ್ನ ಪರಮಧಾಮವನ್ನು ಅವರು ಪಡೆಯಬೇಕಾಗುತ್ತದೆ. ಈ ರೀತಿ ಪರಮಧಾಮವನ್ನು ಪಡೆಯುವುದಕ್ಕೆ ನಾನು ಈ ಹಿಂದೆ ಹೇಳಿರ್ತಕ್ಕಂಥ ಗತಿಗಳನ್ನು, ಮಾರ್ಗಗಳನ್ನು ಸೂಚನೆ ಮಾಡಿದೆ. ಪ್ರಾಣವನ್ನು ನಿಲ್ಲಿಸುವಂಥದ್ದು, ಮನಸ್ಸನ್ನು ನಿಲ್ಲಿಸುವಂಥದ್ದು ಮತ್ತು ನಿತ್ಯ ನಿರಂತರ ನನ್ನ ನಾಮಸ್ಮರಣೆಯನ್ನು ಮಾಡುವಂಥದ್ದು, ನನ್ನ ಚಿಂತನೆಯನ್ನು ಮಾಡುವಂಥದ್ದು, ಶ್ರವಣ, ಮನನ, ನಿಧಿಧ್ಯಾಸನ ಮೊದಲಾದವುಗಳನ್ನು ನಿತ್ಯ ನಿರಂತರ ಯಾರು ಜೀವನದಲ್ಲಿ ಅಳವಡಿಸಿಕೊಂಡಿರುತ್ತಾರೆಯೋ, ಆತ್ಮಚಿಂತನೆಯನ್ನೇ ಯಾರು ಮಾಡುತ್ತಾರೆಯೋ ಅವರು ನನ್ನ ಈ ಪರಮಧಾಮವನ್ನು ಹೊಂದುತ್ತಾರೆ. ಅವರಿಗೆ ಪುನರಾವರ್ತನೆ ಎನ್ನುವಂಥದ್ದು, ದುಃಖದಾಯಕವಾಗಿರುವಂಥದ್ದು, ಜನನ ಮರಣಾತ್ಮಕವಾಗಿರುವಂಥದ್ದು ಇರೋದಿಲ್ಲ. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಅನ್ನೋದನ್ನು ಅವರು ಹೊಂದುತ್ತಾರೆ. ಅತ್ಯಂತ ದುಃಖ ಅಂತಂದರೆ ಜನನ ಮರಣ ಮೊದಲಾಗಿರತಕ್ಕಂಥವುಗಳು ಅತ್ಯಂತ ದುಃಖ ಅಂತ ಹೇಳಿಸಿಕೊಂಡಿವೆ. ಜನನವು ಬಹಳ ದುಃಖ ಅಂತ, ಮರಣವು ಕೂಡ ಬಹಳ ದುಃಖ ಅಂತ, ಇವುಗಳನ್ನು ಅತ್ಯಂತ ದುಃಖ ಅಂತ ಕರೆಯಲಾಗಿದೆ. ಈ ರೀತಿ ಅತ್ಯಂತ ದುಃಖಗಳನ್ನು ಮತ್ತೆ ಅವರು ಹೊಂದುವುದಿಲ್ಲ. ಈ ದುಃಖಗಳು ನಿವೃತ್ತಿಯಾಗ್ತಾವ. ಹೇಗೆ ನಿವೃತ್ತಿಯಾಗ್ತಾವ ಅಂತಂದರೆ, ಒಂದು ಸಕ್ಕರೆ ಗೊಂಬೆ ಒಡೆದು ಹೋದರೆ ಅದು ನಿವೃತ್ತಿ ಆಯಿತು, ಆದರೆ ಅದು ಅತ್ಯಂತ ನಿವೃತ್ತಿ ಆಗಲಿಲ್ಲ. ಆದರೆ ಆ ಸಕ್ಕರೆಯನ್ನು ಕೂಡ ಮತ್ತೇನಾದರೂ ಆಹಾರ ಪದಾರ್ಥವನ್ನಾಗಿ ಸಿಹಿ ಮಾಡಿ ಊಟ ಮಾಡಿದರೆ ಅಥವಾ ಅದನ್ನು ತಿಂದರೆ ಅದು ಅತ್ಯಂತ ನಿವೃತ್ತಿಯಾಯಿತು ಅಂತ. ಹಾಗೆ ಈ ಜನ್ಮ ಮನುಷ್ಯನಿಗೆ ಮರಣವಾಯಿತು ಅಂತಂದರೆ ಜನ್ಮ ನಿವೃತ್ತಿಯಾಯಿತು ಅಂತೇವೆ. ಆದರೆ ಈ ಜನ್ಮ ನಿವೃತ್ತಿಯಾಯಿತು, ಮತ್ತೊಂದು ಜನ್ಮ ಕಾಯ್ದಿರುತ್ತದೆ. ಇದು ಅತ್ಯಂತ ನಿವೃತ್ತಿಯಲ್ಲ. ಯಾವಾಗ ಆತ್ಮಜ್ಞಾನ ಮಾಡಿಕೊಂಡು, ಪರಮಜ್ಞಾನ ಮಾಡಿಕೊಂಡು, ಭಗವತ್ ಚಿಂತನೆ ಮಾಡಿ ದೇಹವನ್ನು ಬಿಡ್ತಾರೋ ಅವರು ಆತ್ಮಸ್ವರೂಪಿಗಳಾಗ್ತಾರೆ, ಆತ್ಮಜ್ಞಾನಿಗಳಾಗಿರ್ತಾರೆ. ಈ ರೀತಿ ಆತ್ಮಜ್ಞಾನ ಮಾಡಿಕೊಂಡು ಯಾರು ಇಂದ್ರಿಯಗಳ ನಿಗ್ರಹ ಮಾಡಿಕೊಂಡು, ಪ್ರಾಣ ನಿಗ್ರಹ ಮಾಡಿಕೊಂಡು, ಮನೋನಿಗ್ರಹ ಮಾಡಿಕೊಂಡು ಅನುಗಾಲವು
ಅನುಸ್ಮರಣೆಯನ್ನು ಮಾಡ್ತಾ ಭಗವತ್ ಚಿಂತನೆಯನ್ನು ಮಾಡ್ತಾ ಶಿವ ಶಿವ ಅನ್ನುತ್ತಾ ಪ್ರಾಣವನ್ನು ಬಿಡ್ತಾರೋ ಅವರು ಮತ್ತೆ ಜನನ ಮರಣಗಳನ್ನು ಹೊಂದುವುದಿಲ್ಲ. ಕನಕದಾಸರು ಕೂಡ ಹೇಳಿದ್ರಲ್ವೇ, ಭವಮರಣವನ್ನು ಕಳೆದುಕೊಳ್ಳಬೇಕಾದರೆ, ಜನ್ಮ ಮರಣಗಳು ಬರಬಾರದು ಅಂತಾದರೆ ಶಿವ 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 ಎನ್ನಿರೋ ಅಂತ ಹೇಳಿರುವುದು ಬಹಳ ಸೂಕ್ತವಾಗಿರುವಂಥದ್ದು. ಜಗದವರೆಲ್ಲ ಶಿವ ಶಿವ ಎನ್ನಿರೋ ಅಂತ ಹೇಳಿರುವಂಥದ್ದು ಅನುಭವಿಗಳ ಮಾತಲ್ವೇ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಚಿಂತನೆಯನ್ನು ಸ್ಮರಣೆಯನ್ನು ಯಾರು ಮಾಡ್ತಾರೋ ಅವರು ಖಂಡಿತವಾಗಿಯೂ ಮುಕ್ತರಾಗ್ತಾರ, ಅವ್ರಿಗೆ ಜನನ ಮರಣಗಳಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸ.